ಉಪೇಂದ್ರ ಅವರ UI ವಾರ್ನರ್ ಅಂದರೆ ಟ್ರೈಲರ್ ರಿಲೀಸ್ ಆಗಿದೆ. ಅದು 20ನೇ ತಾರೀಕು ಏನೋ ಫಿಲಮ್ ಅಲ್ವಾ ರಿಲೀಸ್ ಅದು? UI ಮೂವಿ. ಹಾಂ, ಇವತ್ತು ರಿಲೀಸ್ ಮಾಡಿದ್ರು ಉಪೇಂದ್ರ. ರಾಜಕಾರಣಿಗಳು ಜಗತ್ತಿಗೆ ಕೊಟ್ಟಿರೋದು ಅಭಿವೃದ್ಧಿ ಅಲ್ಲ, ಅವನತಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಯಾವ ಮಹಾನುಭಾವ ಹೇಳದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನೂ ಇಲ್ಲ ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ತಿನ್ನೋಕ್ಕೆ ಅನ್ನ ಇಲ್ದಿದ್ರು ಸರಿ, ಜಾತಿ ಹೋರಾಟ ನಿಲ್ಲಲ್ಲ, ಜಾತಿ ಹಾಗೂ ಅಧಿಕಾರ ದೇಶಕ್ಕೆ ಮಾರಕ ಇದು ಅಂತ ಅವ್ರದ್ದು ವಾದ. ಮನುಷ್ಯನ ತಲೆಯಲ್ಲಿ ಬ್ರೈನ್ 1 kg 400 ಗ್ರಾಮ್ ಇದ್ರೆ ನನ್ನ ತಲೆಯಲ್ಲಿ ಮಾತ್ರ 1 kg 500 ಗ್ರಾಮ್ ಇದೆ. ಅದು ಸರಿ, ಆ ವಾದದಲ್ಲಿ ಏನಾರು ತಪ್ಪಿರಕ್ಕಾಗತ್ತೆಯೇ? ಎಲ್ಲರೂ ಒಪ್ಕೋಬೇಕಪ್ಪ ಅದನ್ನ. ನಿನ್ನ ನೇಚರ್ ಚೆನ್ನಾಗಿದೆ, ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ. ಹೋಗು ಸತ್ಯ, ಹೋಗು. ಓಕೆ, ಅವ್ರು ಹೇಳ್ತಿರೋ ಈ ಸಂದೇಶ ಹೇಗೆ ಚಿತ್ರದಲ್ಲಿ ಮೂಡ್ ಬಂದಿದೆ ಅಂದ್ರೆ ನೀವು ಚಿತ್ರನೇ ನೋಡ್ಬೇಕು. ಅವಾಗ ಏನ್ ನೋಡ್ತಾ ಇದ್ದಾರೆ? ರೆಡಿ ಹೋಗೋಣ. 20ನೇ ತಾರೀಕು ಏನೋ ಈಗ ಈ ಉಪೇಂದ್ರ ಚಿತ್ರ ನೋಡಿದ್ರೇನೆ ಇದು ಅರ್ಥ ಆಗೋದು. ಬೇರೆ ಕೀರಿಕೆ ಕತೆಗೀತೆ ಪತೆ ಯಾರು ಕೇಳಿದ್ರೆ ವರ್ಕ್ ಆಗಲ್ಲ, ಅದು ನೋಡ್ಕೋಬೇಕಷ್ಟೇ. ಸಾಮಾನ್ಯ ಅಲ್ಲ ನೀನು, ಸಾಮಾನ್ಯ ಅಲ್ಲ ನೀನು, ಅಸಾಮಾನ್ಯ ಬಡ್ಡಿ ಮಗ. ಏನೋ ಮೀನಿಂಗ್ ಹಂಗಿದೆ. 2040ರ ಕಲ್ಪಿತ ಜಗತ್ತು. ಉಪೇಂದ್ರ ಇಸ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಇನ್ ಫ್ಯೂಚರ್ ಊಹೆ ಮಾಡೋದ್ರಲ್ಲಿ. ನಾನು ಪಾಸ್ಟ್ ಅಲ್ಲಿ ಯೋಚನೆ ಮಾಡಲ್ಲ, ಫ್ಯೂಚರ್ ಯೋಚನೆ ಮಾಡಲ್ಲ, ಪ್ರೆಸೆಂಟ್ ಅಲ್ಲಿ ಯೋಚನೆ ಮಾಡೋದು. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಹಿಂದೆ ರೋಬೋಟ್ ಯಾವ್ದೋ ಮಾಡಿದ್ದು ಸೂಪರ್ ಮೂವಿ ಒಂದು ಮಾಡಿದ್ರು ಈ ಥರದ್ದೆಲ್ಲ. ಹಾಗಾಗಿ ತುಂಬಾ ಬಂದಿದೆ. ಈಗ 20 ವರ್ಷದಿಂದ 25 ವರ್ಷದಿಂದ ಸ್ಟಾರ್ ವಾರ್ಸ್ ಬರೋದು ಏನಾಗುತ್ತೆ, ಹೆಂಗಿರುತ್ತೆ, ಎಷ್ಟೊಂದು ಆಗ್ತಾನೆ ಇದೆಯಪ್ಪ ಆ ಥರ. ಹಾಗಾಗಿ ಉಪೇಂದ್ರ ಹೇಳ್ತಿರೋದು ಇದೆಯಲ್ಲ 2040 ಅದಕ್ಕೆ ಅಭಿವೃದ್ಧಿ ಅಲ್ಲ ಅವನತಿ, ಅದು ಈಗಲೇ ಕೊಟ್ಬಿಟ್ಟಿದ್ದಾರೆ ಅವರು. ಆಗಿಂದ ಇನ್ನೆಂಗಿರುತ್ತೆ ಅಂತ ನೋಡೇ ಬಿಡೋಣ ಚಿತ್ರ ಹಂಗಾರೆ, ಅಲ್ವಾ? ಏನಿದೆ ಟ್ರೇಲರ್ ಅಲ್ಲಿ ನೋಡೋಣ. ಆ MLA ಗೆಲ್ಲಿಸಿದವ್ರು ಯಾರು? ನಮ್ ಜಾತಿಯವ್ರು ಸಮೇ, ನಮ್ ಜಾತಿಯವರು. ನಿಮ್ ಜಾತಿಯವರು ಓಟ್ ಹಾಕ ಚಂದ ನಮ್ಗೆ ಗೊತ್ತಿಲ್ವಾ? ಬೂತ್ ಗುರ್ತು ಮತ್ತೆ ಓದ್ಬಿಟ್ಟು ಎಲ್ಲ ಓಟು ಕ್ಯಾನ್ಸಲ್ ಆಗೋಯ್ತು. ನಿಮ್ ಜಾತಿಯವರು ಓಟ್ ಹಾಕಕ್ಕೆ ಬರ್ದೇ ಇರೋ ಏಟ್ಲಾಂಡಿಗಳು. ಏನಂದ್ರೆ ನಮ್ ಜಾತಿಯವ್ರನ್ನ ಏಟ್ಲಾಂಡಿಗಳು ಅಂತ ಬೈದೇನೆ.